ಹಾಯ್ ಎಲ್ರಿಗೂ, ನಾನು ನಿಮ್ಮ ಟೆಕ್ಕಿ ಕನ್ನಡತಿ ರಮ್ಯಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಈ ಪುಟ್ಟ ಪ್ರಪಂಚಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾವು ಹೋಗಿದ್ದು ಉಡುಪಿ ಶ್ರೀಕೃಷ್ಣ ಮಠಕ್ಕೆ. ನಾವು ಹೋಗಿ ಅಲ್ಲೇ ಊಟ ಎಲ್ಲ ಮಾಡಿಕೊಂಡು, ಅಲ್ಲಿ ಹೇಗೆ ಅಂದರೆ ಮುಖ್ಯ ಪ್ರಾಣದೇವರಿಗೆ ನೆಲದಲ್ಲೇ ಊಟ ಮಾಡಿ ಸೇವೆಯನ್ನು ಸಲ್ಲಿಸ್ಬೋದು. ಆ ಥರ ನಾವು ಮಾಡ್ಕೊಳ್ಬೋದು. ಅದಾದಮೇಲೆ ನೋಡಿ, ಇಲ್ಲಿ ಸುತ್ತಮುತ್ತಲು ಇದು ನೋಡಿ, ಅಲ್ಲಿನ ವಾತಾವರಣ ಹೇಗಿದೆ ಅಂತ ನಿಮಗೆ ತೋರಿಸಿದ್ದೀನಿ. ಅಲ್ಲಿ ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಅಲ್ಲಿಂದ ನಾವು ಬರುವಾಗ ಸುರತ್ಕಲ್ ಬೀಚ್ಗೆ ಬಂದುಬಿಟ್ಟಿದ್ವಿ. ಅಲ್ಲಿಂದ ಬೀಚ್ ಎಲ್ಲ ನೋಡಿಕೊಂಡು ಅದಾದಮೇಲೆ ನಾವು ಮನೆಗೆ ಹೋಗಿದ್ದು. ಒಂದು ಸಂಜೆ ಟೈಮ್ ಆಗಿತ್ತು ನಾವು ಮನೆಗೆ ರೀಚ್ ಆಗುವಾಗ. ಸೊ ಅಲ್ಲಿ ಬೀಚ್ಗೆ ಹೋಗಿದ್ದು, ಮತ್ತು ನಮ್ಮ ಮನೆಯಲ್ಲಿರುವ ಒಂದಷ್ಟು ಗಿಡಗಳನ್ನು, ಊರಲ್ಲಿರೋ ಮನೆಯಲ್ಲಿ ಗಿಡಗಳನ್ನು ನಿಮಗೆ ಇಲ್ಲಿ ಪರಿಚಯ ಮಾಡಿಕೊಟ್ಟಿದ್ದೀನಿ ನೋಡಿ. ಮತ್ತೊಂದಷ್ಟು ಚಿಪ್ಪುಗಳನ್ನು ನಾನು ಕಲೆಕ್ಟ್ ಮಾಡಿದ್ದೀನಿ. ನನಗೆ ಆರ್ಟ್ ಮಾಡೋದಕ್ಕೆ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ನಾನೊಂದಷ್ಟು ಚಿಪ್ಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದಷ್ಟು ಫನ್ನಿ ಮೂಮೆಂಟ್ಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದು ಅಷ್ಟೇ ಬೀಚ್ಗೆ ಹೋಗಿರೋಂಥದ್ದು. ವೆಲ್ಕಮ್. ನಾವು ಇದು ಸುರತ್ಕಲ್ ಬೀಚಿಗೆ ಬಂದಿದ್ದೇವೆ. ನಾವು ಆ್ಯಕ್ಚುಲಿ ಇಲ್ಲಿಗೆ ಹೋಗಿದ್ವಿ, ಉಡುಪಿ ಮಠಕ್ಕೆ ಹೋಗಿದ್ವಿ. ಅಲ್ಲಿ ಹೋಗಿ ಅಲ್ಲಿಂದ ಬಂದು ಇವಾಗ ಬೀಚಿಗೆ ಅಂತೇಳಿ ಬಂದದ್ದು. ನಿಮಗೆ ಸೌಂಡ್ ಕೇಳ್ತಾ ಇರ್ಬೋದು ಬ್ಯಾಕ್ಗ್ರೌಂಡಿಂದ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಯಾಕೆ ಸುರತ್ಕಲ್ ಬೀಚಿಗೆ ಬಂದದ್ದು ಅಂತ ಹೇಳಿದರೆ, ಇಲ್ಲಿ ಒಂದು ಸ್ವಲ್ಪ ಪ್ರಶಾಂತವಾಗಿರ್ತದೆ. ಇಲ್ಲಿ ಅಷ್ಟು ಜನರಿರೋದಿಲ್ಲ ಯಾರು ಸಹ, ಹಾಗಾಗಿ ಇಲ್ಲಿಯೇ ಬಂದದ್ದು. ನಿಮಗೆ ಬೀಚ್ ನೋಡಿ ಎಷ್ಟು, ನಾನು ಕೆಲವೊಂದು ಕ್ಲಿಪ್ಸ್ ಹಾಕಿದ್ದೇನೆ. ನಾನು, ನನ್ನ ಹಸ್ಬೆಂಡ್, ನನ್ನ ಅತ್ತೆ ಮತ್ತು ನನ್ನ ಅಪ್ಪ ಬಂದಿದ್ದಾರೆ ಟೆಂಪಲ್ಗೆ. ನಾವು ಅಪ್ಪ ಆ ಕಡೆ ಹೋದರು, ಒಂದು ಸೆಲ್ಫಿ ಹಾಕಿದ್ದೇನೆ ನಾನು ನಿಮಗೆ. ಸೊ ಇಷ್ಟು ನೋಡಿ, ಬೀಚ್ ಎಷ್ಟು ಚೆಂದ ಉಂಟು ಅಂಥೇಳಿ. ಬ್ಯಾಕ್ಗ್ರೌಂಡಿಂದ ಯಾರೂ ಇಲ್ಲ ಇಲ್ಲಿ ಹೇಳಬೇಕು ಅಂತ ಹೇಳಿದರೆ, ನಾವೇ ಇರೋದು. ಸ್ವಲ್ಪ ಜನ ಇದ್ದರು, ಎಲ್ಲ ಹೋಗಿ ಆಯಿತು ಇವಾಗ. ನೋಡಿ ಇವಾಗ ಎಷ್ಟು, ಅಲ್ಲಿ ಸ್ವಲ್ಪ ಜನ ಕಮ್ಮಿ ಇರ್ತಾರೆ, ಕ್ರೌಡ್ ಕಮ್ಮಿ ಇದ್ದರೆ, ಮಗ ಸಣ್ಣವನು, ಹಾಗಾಗಿ ನಾವು ಇಲ್ಲಿ ಸುರತ್ಕಲ್ ಬೀಚೇ ಆಗ್ಬೋದು ಅಂತೇಳಿ ಚೂಸ್ ಮಾಡಿದ್ದು. ಸೊ ಇನ್ನು ಮನೆಗೆ ಹೋಗೋದು. ನಾನು ಕೆಲವೊಂದು ಕ್ಲಿಪ್ಸ್ ಮಾತ್ರ ನಿಮಗೆ ಹಾಕಿದ್ದು. ಉಡುಪಿ ಮಠದಲ್ಲಿ ಮತ್ತೆ ತುಂಬ ಇದು ತಗೊಳ್ಳುವಾಗಿಲ್ಲ ಅಂತ. ನನಗೆ ಚಿಪ್ಪುಗಳು ಬೇಕಿತ್ತು, ಚಿಪ್ಪೆಲ್ಲಿಯೂ ಸಿಗ್ತಾ ಇಲ್ಲ, ಹಾಗೆ ಹುಡುಕ್ತಾ ಇದ್ದೇನೆ ನಾನು ಎಲ್ಲಿ ಚಿಪ್ಪುಗಳು ಉಂಟು ಅಂತೇಳಿ. ಸೊ ಹಾಗೆ ನೋಡಿ, ಇಲ್ಲಿ ಎಲ್ಲೂ ಚಿಪ್ಪು ಸಿಗ್ತಾ ಇಲ್ಲ. ನನಗೆ ಚಿಪ್ಪುಗಳು ಬೇಕು ಅಂತ ಇತ್ತು, ಕೆಲವೊಂದು ಚಿಪ್ಪುಗಳು ಉಂಟು, ನೋಡುವ ಇದ್ರೆ ಉಂಟು ನೋಡಿ ಕೆಲವು ಚಿಪ್ಪುಗಳು. ನನಗೆ ಆರ್ಟ್ ಮಾಡಲಿಕ್ಕೆಲ್ಲ ಬೇಕಾಗ್ತದೆ, ಹಾಗಾಗಿ ನಾನು ಚಿಪ್ಪು ಹುಡುಕ್ತಾ ಇರೋದು. ಆ್ಯಂಡ್ ಕಲ್ಲುಗಳು ಸಿಗ್ತದೆ, ಕೆಲವು ಚಿಪ್ಪುಗಳು ಮತ್ತು ಕಲ್ಲುಗಳು ತುಂಬ ಸಖತ್ತಾಗಿರ್ತದೆ. ಕೆಲವೊಂದು ಉಂಟು. ಇಲ್ಲಿ ಒಂದು ದೊಡ್ಡ ಚಿಪ್ಪೆ ಉಂಟು, ನನಗೆ ಆರ್ಟ್ ಮಾಡಲಿಕ್ಕೆ ಇದು ಕಟ್ಟಾಗ್ತದೆ, ಇದು ಸ್ವಲ್ಪ ಇದಾಗಿದೆ. ಸೊ ಡಿಸೈನ್ ಚಿಪ್ಪುಗಳಿದೆ ಇದರಲ್ಲಿ, ಬೇಕು ಹೇಳಿದರೆ. ಸೊ ಹುಡುಕ್ತಾ ಇದ್ದೇನೆ ನಾನಿಲ್ಲಿ. ಮಗನಿಗೆ ಬೀಚ್ ತೋರಿಸ್ಬೇಕು ಅಂತ ಇತ್ತು, ಬಟ್ ಅವ್ನು ನಿದ್ದೆ ಮಾಡಿದೆ. ನನ್ನ ಅಪ್ಪನ ಕೈಯಲ್ಲಿದ್ದಾನೆ, ಅವ್ನು ನಿದ್ದೆ ಮಾಡಿದ್ದಾನೆ. ಹಾಗೆ ಎಬ್ಬಿಸೋದು ಬೇಡ ಅಂತ, ಮಕ್ಕಳು ನಿದ್ದೆ ಮಾಡಿರುವಾಗ ಎಬ್ಬಿಸಿದರೆ ತುಂಬ ಕಷ್ಟ ಆಗ್ತದೆ ಆಮೇಲೆ, ಹಾಗಾಗಿ ಎಬ್ಬಿಸಲಿಲ್ಲ. ಅಪ್ಪನ ಕೈಯಲ್ಲಿ ಇಟ್ಕೊಂಡಿದ್ದಾನೆ. ನಾನು ಆ್ಯಕ್ಚುಲಿ ಚಿಪ್ಪು ಮತ್ತು ಕಲ್ಲುಗಳನ್ನು ಹುಡುಕ್ತಾ ಇದ್ದೆ. ವೈಟ್ ಕಲ್ಲುಗಳು ಇರ್ತಾವಲ್ಲ, ನದಿಗಳ ಬದಿಯಲ್ಲೂ ಸಿಗ್ತದೆ, ಕೆಲವೊಂದು ಸತಿ ಸಮುದ್ರದ ಬದಿಯಲ್ಲೂ ಸಿಗ್ತವೆ. ನನಗದು ಹೂವಿನ ಗಿಡಗಳಲ್ಲೆಲ್ಲ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಹುಡುಕ್ತಾ ಇದ್ದೆ. ಬಟ್ ನನಗೆ ಸಿಕ್ಕಲಿಲ್ಲ ಎಲ್ಲೂ ವೈಟ್ ಕಲ್ಲು. ಬಟ್ ನನಗೆ ಚಿಪ್ಪುಗಳು ತುಂಬ ಸಿಕ್ತು. ಚಿಪ್ಪುಗಳನ್ನು ಉಪಯೋಗಿಸ್ಕೊಂಡು ನಾನು ತುಂಬಾ ಇದು ಮಾಡ್ಕೊಳ್ಬೋದು. ಏನಂದರೆ ತುಂಬ ಫ್ರೇಮ್ ವರ್ಕ್, ಆರ್ಟ್ ವರ್ಕ್ ಎಲ್ಲನೂ ಮಾಡ್ಕೋಬೋದು. ಊರಿಂದ ಬಂದಮೇಲೆ ನಂದು ವಾಯ್ಸೇ ಚೇಂಜ್ ಆಗೋಗಿದೆ, ಹಾಗಾಗಿ ವಾಯ್ಸ್ ಕೊಡಲಿಕ್ಕೂ ಆಗ್ತಾಯಿಲ್ಲ. ಊರಲ್ಲಿ ಕೂಡ ಅಷ್ಟೇ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸುಮಾರು ವೀಡಿಯೋಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ ನನಗೆ. ಬಟ್ ಇವಾಗ ನನಗೆ ಮೆಮೊರಿ ಕ್ಲಿಯರ್ ಮಾಡಬೇಕು ಕ್ಯಾಮ್ರಾದಲ್ಲಿ, ಫೋನಲ್ಲಿ, ಎಲ್ಲದರಲ್ಲೂ ಫುಲ್ ಆಗಿಬಿಟ್ಟಿದೆ, ಹಾಗಾಗಿ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೇನೆ. ಸೊ ಬೀಚಿಂದಾದಮೇಲೆ ನಾನು ನಮ್ಮ ಮನೇಲಿ ಒಂದಷ್ಟು ಗಿಡಗಳಿದೆ, ಅದನ್ನು ಊರಲ್ಲಿ ಅದನ್ನು ಪರಿಚಯ ಮಾಡಿದ್ದೀನಿ ನಿಮಗೆ. ಸೊ ಅದನ್ನು ನೋಡ್ಬೋದು. ಬೀಚ್ ನೋಡಿ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಪ್ರಶಾಂತವಾಗಿ ಇರುತ್ತೆ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು.
ಹಾಗೆ ಮಗನ ಅಪ್ಪ ಹಿಡ್ಕೊಂಡಿದ್ರಲ್ಲ, ಹಾಗಾಗಿ ನಮಗೆ ಕಷ್ಟ ಆಗಲಿಲ್ಲ. ಸೊ ಅವ್ನು ನಿದ್ದೆ ಮಾಡಿದ್ದ. ಅವನಿಗೆ ಬೀಚ್ ತೋರಿಸ್ಬೇಕು ಅಂತ ನಾನು ಅವಾಗಲೇ ಹೇಳಿದೆ ಅಲ್ವಾ, ಅವ್ನು ನಿದ್ದೆ ಮಾಡಿದ್ದ. ಹಾಗಾಗಿ ಅವನಿಗೆ ತೋರ್ಸೋಕ್ಕಾಗಿಲ್ಲ. ಎಚ್ಚರ ಆದ್ರೂ ಅಷ್ಟೇ, ಅದು ಬಿಸಿಲು ಬೀಳ್ತಾ ಇತ್ತು ಅಂತ ಹೇಳ್ಬಿಟ್ಟು ಅವ್ರು ನೆರಳಲ್ಲಿ ಕೂತಿದ್ರು ಅಪ್ಪ ಅವನನ್ನು ಹಿಡ್ಕೊಂಡು. ಅದಾದಮೇಲೆ ನೆಕ್ಸ್ಟ್ ಡೇ ನಾವು ಮಧುರು ಟೆಂಪಲ್ಗೆ ಹೋಗಿದ್ವಿ, ಮಧುರು ಮಹಾಗಣಪತಿ ಟೆಂಪಲ್ಗೆ. ಅಲ್ಲಿಂದ ಬರಬೇಕಾದ್ರೆ ನಮ್ಮ ಹಸ್ಬೆಂಡ್ ಇತ್ತು ಚಿಕ್ಕಪ್ಪನ ಮನೆಗೆ ಹೋಗಿ ಅಲ್ಲಿಂದ ಅಲ್ಲಿ ಅವರು ಸ್ಟಾರ್ ಫ್ರೂಟ್, ಗಜನಿಂಬೆ ಅದೆಲ್ಲ ತೊಗೊಂಡು ಬಂದ್ವಿ. ಅಲ್ಲೆಲ್ಲ ನೋಡಿ ಇದೆಲ್ಲ ಕೊಯ್ಕೊಂಡು ಬಂದ್ವಿ. ಅಲ್ಲೊಂದಷ್ಟು ತರಕಾರಿ ಚಪ್ರಗಳಿದ್ವು, ಅದನ್ನು ನಾನು ವೀಡಿಯೋ ಮಾಡಿಕೊಂಡೆ. ಹಾಗೆ ನನ್ನ ಸೆಲ್ಫಿ ತಗೊಂಡೆ ಕೆಲವೊಂದು ಕಡೆ, ಅದೆಲ್ಲ ಮಾಡಿಕೊಂಡೆ. ಅದಾದಮೇಲೆ ನಮ್ಮ ಮನೆಯಲ್ಲಿ ನೋಡಿ ಪಪ್ಪಾಯಿ ಗಿಡದಲ್ಲಿ ಪಪ್ಪಾಯಿ ಇದೆ ನೋಡಿ, ಈ ಥರ ಸಾಲು ಮಾಡಿರೋ ಥರ ಗಿಡದಲ್ಲಿ ಪಪ್ಪಾಯಿ ಇದೆ. ಚೆನ್ನಾಗಿ ಬಂದಿದೆ. ಇದು ಆ್ಯಕ್ಚುಲಿ ಹಳ್ಳಿ ಕೆಲವೊಂದು ವೀಡಿಯೋನ ತೋರ್ಸೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಅದಾದಮೇಲೆ ಇದು ಬಸಳೆ ಚಪ್ರ ಕೂಡ ಅಷ್ಟೇ ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಮನೇಲಿ ಊರಲ್ಲಿ ಮೇಂಟೈನ್ ಮಾಡೋದಕ್ಕೆ ಈಸಿ. ಇಲ್ಲಿ ಬೆಂಗಳೂರಲ್ಲಾದರೆ ಬೆಲ್ಲನೂ ಪಾಟಲ್ಲಿ ನಾವು ಇಟ್ಕೊಳ್ಬೇಕಾಗತ್ತೆ, ಏನೂ ಇದಿರಲ್ಲ. ಇದು ಕರಿಮೆಣಸು ಕಾಳುಮೆಣಸು, ನಮ್ಮ ಲೋಕಲ್ ಭಾಷೆಯಲ್ಲಿ ಗೆಣಮೆಣಸು ಅಂತ ಕೂಡ ಹೇಳ್ತೀವಿ. ನೋಡಿ ಕಾಳುಮೆಣಸು, ಇದನ್ನು ಅದರಿಂದ ಸಪ್ರೇಟ್ ಮಾಡಿ ಒಣಗಿಸಿ ಎಲ್ಲ ಇಡಲಿಕ್ಕೆ ತುಂಬಾ ಕೆಲಸ ಆಗುತ್ತೆ ಇದನ್ನು ಮಾಡೋದಕ್ಕೆ. ಕರಿಮೆಣಸು ಹಣ್ಣಾದ ಮೇಲೆ ಅದನ್ನು ಬಿಡಿಸಿ ಕಾಲಲ್ಲಿ ತುಳಿದು, ಮತ್ತು ತುಳಿಯೋದಂದರೆ ಅದನ್ನು ಬಿಡ್ಸೋಕ್ಕೆ ಕಾಲಲ್ಲಿ ಮೆಟ್ತಾರೆ, ಅದನ್ನು ಒಣಗಿಸಿ ಸ್ಟೋರ್ ಮಾಡೋಕ್ಕೆ ಅದಕ್ಕೆ ತುಂಬಾ ಕೆಲಸ ಆಗುತ್ತೆ ಆ್ಯಕ್ಚುಲಿ. ಅದಾದಮೇಲೆ ಪೈನಾಪಲ್ ಗಿಡ ತುಂಬಾ ಇತ್ತು, ನಾನು ಕೆಲವೊಂದಷ್ಟನ್ನೇ ತೋರಿಸಿದ್ದೀನಿ. ಪೈನಾಪಲ್ ಗಿಡ ಇದೆ. ಕಾಫಿ ಗಿಡ ಎಲ್ಲ ನಾನು ಲಾಸ್ಟ್ ವಿಡಿಯೋ ತುಂಬ ದಿನ ಹಿಂದೆ ಮಾಡಿದಾಗ ತೋರಿಸಿದೆ. ಇದು ಆ್ಯಕ್ಚುಲಿ ಚಿಕ್ಕಿನ ಗಿಡ, ಚಿಕ್ಕು ಗಿಡ ನೋಡಿ, ಇಲ್ಲಿ ಚಿಕ್ಕು ಹಣ್ಣು ಇದೆ ಇದರಲ್ಲಿ. ಸೊ ನೋಡಿ ಚಿಕ್ಕಿನ ಗಿಡ ಇದೆ ಇದರಲ್ಲಿ, ಚೆನ್ನಾಗಿದೆ ಆ್ಯಕ್ಚುಲಿ. ಅದಾದಮೇಲೆ ಕರಿಬೇವಿನ ಎಲೆಯದ್ದು ಗಿಡ, ಸಣ್ಣ ಗಿಡಗಳು ಹುಟ್ಕೊಂಡಿದೆ ಬೇರೆ ಗಿಡ ಮಾಡೋದಕ್ಕೆ. ದೊಡ್ಡದು ಕೂಡ ನೋಡಿ ಇಷ್ಟು ಮರ ಥರ ಬೆಳ್ಕೊಂಡಿದೆ. ಅದಾದಮೇಲೆ ಇದು ಸೀತಾಫಲ ಹಣ್ಣು ನೋಡಿ ಇದರಲ್ಲಿ ಇದೆ. ಅದು ಇನ್ನೂ ಬೆಳಿಬೇಕಷ್ಟೇ, ಇನ್ನೂ ಅದು ಬೆಳೆದು ಅದು ಇದಾಗಬೇಕು, ಏನಂದರೆ ಬಲಿತ ಕಾಯಿಗಳಾಗಬೇಕು, ಎಳೆಕಾಯಿಗಳೆಲ್ಲ ಬಲ್ತಿರಬೇಕು. ಅದಾದಮೇಲೆ ಹಣ್ಣಾದಮೇಲೆ ತೊಗೊಳ್ಳೋವಂಥದ್ದು. ಬಟರ್ ಫ್ರೂಟ್ ಗಿಡ ಇದೆ. ಇದು ಜಾಯಿಕಾಯಿ ಗಿಡ, ಒಂದೇ ಗಿಡ ಇರೋದು. ನಮ್ಮ ಮನೆ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಆಗುತ್ತೆ, ಹೊರತು ಜಾಸ್ತಿ ಏನಾಗಲ್ಲ. ಜಾಯಿಕಾಯಿ ನೋಡಿ ಸಣ್ಣದಾಗಿ ಎಳೆಕಾಯಿಗಳು ಬಿಟ್ಟಿದೆ ನೋಡಿ, ಜಾಯಿಕಾಯಿ ಇಲ್ಲಿ ತುಂಬ ಚೆನ್ನಾಗಿದೆ ಗಿಡಗಳು. ಮತ್ತು ಹಳ್ಳಿ ಅಂತ ಅಂದಾಗ ನಮಗೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತಲ್ಲ ಗಿಡಗಳು. ನೋಡಿ ಈ ಥರ ಇದೆ ಅದು ಜಾಯಿಕಾಯಿ ಗಿಡ. ಇದು ಸಣ್ಣದಿರುವಾಗ ನೆನಪಿರ್ಬೋದು ನಿಮಗೆ, ಇದನ್ನು ಪಟ್ ಅಂತ ಮಾಡ್ತಿದ್ವಿ ಅಲ್ವಾ. ನೋಡಿ ಇದು ಒಂದು ಗಿಡ. ಅದಾದಮೇಲೆ ಇದು ಗರಗನ ಎಲೆ ಅಂತ ಹೇಳ್ತೀವಿ, ಇದಕ್ಕೆ ಗರಗನ ಗಿಡ ಅಂತ. ನಮಗೆ ಏನು ಹೊರಗಡೆ ಭೃಂಗರಾಜ ಅಂತ ಹೇಳ್ತೀವಲ್ಲ ನಾವು, ಭೃಂಗರಾಜದ ಎಣ್ಣೆ ಅಂತ ಅದೇನೆ ಭೃಂಗರಾಜದ ಎಣ್ಣೆ, ಅಥವಾ ನಾವು ಊರಲ್ಲಿ ಗರಗದ ಎಣ್ಣೆ ಅಂತ ಹೇಳ್ತೀವಿ. ಇದು ಕೂದಲಿಗೆ ತುಂಬಾ ಒಳ್ಳೆಯದು, ಅಂದರೆ ಹೇರ್ ಫಾಲ್ ಇದ್ದರೆ ಅದೆಲ್ಲ. ಇದರಲ್ಲೊಂದು ವೈಟ್ ಫ್ಲವರ್ ಇರ್ತದೆ, ಹೂವು ಇರ್ತದೆ. ಹೊರಗಡೆ ನಾವು ಭೃಂಗರಾಜ ತೈಲ ಅಂತ ತೊಗೊಂಬರ್ತೀವಲ್ಲ, ಅದೇನೇ ಇದು ಗಿಡ, ಪ್ಲ್ಯಾಂಟ್ ತುಂಬಾ ಇರುತ್ತೆ ಹಳ್ಳಿ ಊರಲ್ಲಿ. ಸೊ ನೋಡಿ ಈ ಥರ ತುಂಬಾ ಇದೆ. ಸ್ವಲ್ಪ ಹೆಂಗಾಗಿತ್ತು ಅಂದರೆ ಸ್ವಲ್ಪ ಡ್ರೈ ಆಗಿತ್ತು. ಇದೊಂದು ಸ್ವಲ್ಪ ಚೆನ್ನಾಗಿದೆ. ಇನ್ನೊಂದೆರಡು ನಾನು ತೋರಿಸ್ತೇನೆ ನಿಮಗೆ. ಸ್ವಲ್ಪ ಡ್ರೈ ಆಗಿದೆ ನೋಡಿ, ಸ್ವಲ್ಪ ಒಣಗಿ ಹೋಗಿದೆ, ನೀರು ಕಡಿಮೆ ಆಗಿ, ಮತ್ತು ಬೇಸಿಗೆ ಬಂದಂಗೆ ಹಾಗೆ ಆಗುತ್ತೆ. ಸೊ ಇದಾದಮೇಲೆ ಇದು ಪಲಾವ್ ಎಲೆ ನಾವು ಯೂಸ್ ಮಾಡ್ತೀವಲ್ಲ, ಚಕ್ಕೆ ಪಲಾವ್ ಎಲೆ, ಅದೇ ಒಂದೇ ಮರದ್ದು, ಇದು ಅದರ ಮರನೇ ಇದು. ಇದರ ಎಲೆಯನ್ನು ಬಿಸಿಲಲ್ಲಿ ಒಣಗಿಸ್ಬೇಕು ನಾವು, ತೊಳೆದು ಬಿಸಿಲಲ್ಲಿ ಒಣಗಿಸಿದರೆ ಅದು ಪಲಾವ್ ಎಲೆ. ನೋಡಿ ನಿಮಗೆ ನೋಡ್ತಾ ಗೊತ್ತಾಗ್ಬೋದು, ಇದು ದೊಡ್ಡ ಮರ ಇದೆ. ಇದರದ್ದೇ ಮರದ ತೊಗಟೆಯನ್ನು ತೊಳೆದು ನಾವು ಚೆನ್ನಾಗಿ ಒಣಗಿಸಿದರೆ ಅದೇ ಚಕ್ಕೆ. ಅದನ್ನು ಚೆನ್ನಾಗಿ ಹೊರಗಿನ ಲೇಯರೆಲ್ಲ ತೆಗೆದು ಅದೇನೇ ತೆಳ್ಳಗೆ ಇದು ಮಾಡಿದರೆ ಅದರ ಮರದ ತೊಗಟೆನೇ ಚಕ್ಕೆ ಅಂತ ನಾವು ಹೊರಗಡೆಯಿಂದ ತೊಗೊಂಬರೋದು. ಇದು ಪಲಾವ್ ಎಲೆ ಇದ್ದೇನೆ ನೋಡಿ ಇದರದ್ದು. ಇದು ಸ್ವಲ್ಪ ನಾನು ಅವತ್ತು ತೆಗೆದಿದ್ದೆ ಇದರಿಂದ, ಈ ಮರದಿಂದ. ಹಿಂಗೆ ಮಾಡೋದಲ್ಲ, ಇದರ ದಪ್ಪಕ್ಕೆ ತೊಗಟೆ ತೆಗೆದು ಅದರ ಹೊರಗಿನ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಚೆನ್ನಾಗಿ ಒಣಗಿಸಿದರೆ ಅದು ಚಕ್ಕೆ ನಾವು ಇದು ಮಾಡೋವಂಥದ್ದು.
ಸೊ ಇದು ಪಲಾವ್ ಎಲೆ ಗಿಡ, ಮತ್ತು ನೋಡಿ ಎಲೆ ನೋಡಿ ಇದು ಹೀಗೆ ಕಾಣಿಸುತ್ತೆ. ಸೊ ಇಷ್ಟನ್ನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟಟಾ ಬಾಯ್.